ದುಡಿದು ಸಾಲ ತೀರ್ಸಪ್ಪ ಅದೇ ಗಂಡಸರ ಲಕ್ಷಣ ಅಂತ ಹೇಳಿದ್ದಕ್ಕೆ ಪತ್ನಿಯನ್ನೇ ಒಬ್ಬ ಪತಿ ಕೊಲೆ ಮಾಡಿದ. ಹುಬ್ಬಳ್ಳಿ ನಗರದ ರಾಮಲಿಂಗೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಲೆ ಮಾಡಿ ತಾನೇ ಗೋಕುಲ್ ರೋಡ್ ಠಾಣೆಯಲ್ಲಿ ಶರಣಾಗಿದ್ದಾನೆ. 28 ವರ್ಷದ ತೈಸೀನ್ ಶಿಗ್ಗಾಂ ಪತಿಯಿಂದ ಕೊಲೆಯಾದಂತಹ ದುರ್ದೈವಿಯಾಗಿದ್ದಾಳೆ. ಪತ್ನಿಗೆ 4-5 ಕಡೆ ಇರಿದು ಚಾಕುವಿನಿಂದ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಇರ್ಫಾನ್ ಎನ್ನುವಾತ. ಇನ್ನು ಘಟನಾ ಸ್ಥಳಕ್ಕೆ ಗೋಕುಲ್ ರೋಡ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಪತಿ ಇರ್ಫಾನ್ ಶರಣಾಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಇಚ್ಚಂಗೀಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈಗ ದುಡಿದು ಸಂಪಾದನೆ ಮಾಡು, ಸಾಲ ತೀರಿಸು, ಇದು ಗಂಡಸರ ಲಕ್ಷಣ ಅಂತ ಹೇಳೋದು ಯಾವ ವಿಧದಲ್ಲಿ ತಪ್ಪು ಅಂತ? ರಾಹುಲ್, ಈಗ ಏನು ಹುಬ್ಬಳ್ಳಿಯಲ್ಲಿ ನಡೆದಂತ ಈ ಒಂದು ಕೊಲೆ ಪ್ರಕರಣ ನಿಜಕ್ಕೂ ಇಡೀ ಹುಬ್ಬಳ್ಳಿ ಜನರನ್ನ ಬೆಚ್ಚಿ ಬೀಳಿಸಿರುವಂತದ್ದು. ಯಾಕಪ್ಪ ಅಂತಂದ್ರೆ ಈ ಇರ್ಫಾನ್ ನ ಒಂದು ಕ್ರೌರ್ಯ ಯಾವ ರೀತಿಯಾಗಿತ್ತಂತಂದ್ರೆ, ಇಬ್ರು ಮಕ್ಕಳು ಇರ್ತಾರೆ, ಗಂಡು ಹೆಣ್ಣು, 6 ವರ್ಷದ ಒಂದು ಮಗು, 4 ವರ್ಷದ ಒಂದು ಮಗು ಇರುತ್ತೆ. ಅವ್ರು ಎದುರುಗಡೆನೆ ಏನು ತಾಯಿಯನ್ನ ಭೀಕರವಾಗಿ ಚಾಕುವಿನಿಂದ ಹತ್ಯೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆಕೆ ಮನೆಯಿಂದ ಹೊರಗಡೆ ಬಂದು ರಸ್ತೆ ಮೇಲೆ ಬಿದ್ರು ಕೂಡ ಬಿಡಲ್ಲ, ಮೃಗೀಯ ರೀತಿಯಾಗಿ ಆಕೆಯ ಮೇಲೆ ಬಿದ್ದು ಆಕೆಯನ್ನ ಹತ್ಯೆ ಮಾಡ್ತಾನೆ. ಅಲ್ಲಿಂದ ಆಕೆಯನ್ನ ಅಲ್ಲೇ ಬಿಟ್ಟು ಇಬ್ರು ಮಕ್ಕಳೊಂದಿಗೆ ಏನು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗ್ತಾನೆ. ಏನು ಈ ಒಂದು ಘಟನೆ ನಡೆದಿರೋದು ಗೋಕುಲ್ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಗಂಡ ಹೆಂಡತಿಯ ನಡುವೆ ಸತತವಾಗಿ ಒಂದು ಜಗಳ ಇರುತ್ತೆ. ಯಾಕಪ್ಪ ಈ ಜಗಳ ಇರುತ್ತೆ ಅನ್ನೋದಾದ್ರೆ, ಏನು ಹೆಂಡತಿ ದುಡಿತಾ ಇರ್ತಾಳೆ, ಗಂಡ ದುಡಿತಾ ಇರಲ್ಲ. ಆಕೆಗೆ ಏನು ಮಾಡಿದಂತ ಸಾಲ ಆಗಿರ್ಬೋದು, ಅಷ್ಟೇ ಅಲ್ಲದೆ ಏನು ಒಂದು ಫೈನಾನ್ಸ್ ನಲ್ಲಿ ಬಂಗಾರವನ್ನ ಕೂಡ ಅಡ ಇಟ್ಟು ಆ ಒಂದು ಲೋನ್ ಅನ್ನ ಪಡೆದಿರ್ತಾರೆ. ಆ ದುಡ್ಡನ್ನು ಕೂಡ ಹೆಂಡತಿಗೆ ನೀನೇ ಕಟ್ಟಬೇಕು, ನೀನೇ ಕಟ್ಟು ಅನ್ನೋ ಒತ್ತಾಯನ ಕೂಡ ಈತ ಮಾಡ್ತಾ ಇರ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ, ಪ್ರಾಥಮಿಕ ಮಾಹಿತಿ ಈಗ ನಮ್ಗೆ ಸಿಕ್ಕಿರುವಂತದ್ದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ನಡುವೆ ಆಗಾಗ ಜಗಳ ನಡೀತಾನೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಜಗಳ ನಡೆದಿದೆ. ಇವತ್ತು ಬೆಳಿಗ್ಗೆ ಆ ಮನೆಯಲ್ಲಿ ಇಬ್ರು ಕೂಡ ಜಗಳ ಆಡ್ಕೊಂಡಿದ್ದಾರೆ. ಅದಾದ್ಮೇಲೆ ಏನು ತೈಸೀನ್ ಇದ್ದಾಳೆ, ಆಕೆಯ ಸಹೋದರನಿಗೆ ಕರೆ ಮಾಡಿ ನನಗೊಂದು 20,000 ರೂಪಾಯಿ ಬೇಕು ಅಂತ ಕೇಳಿರ್ತಾಳೆ. ಅದೇ ರೀತಿಯಾಗಿ ಆ ಸಹೋದರ ಕೂಡ ಬಂದು ಆ ದುಡ್ಡನ್ನ ಕೊಟ್ಟಿರ್ತಾನೆ. ಅದಾದ ಮೇಲೂ ಕೂಡ ಆಕೆ ಇಲ್ಲ, ನನಗೆ ಇನ್ನೊಂದು 4-5 ಸಾವಿರ ರೂಪಾಯಿ ಬೇಕು ಅಂತ ಕೇಳಿರ್ತಾಳೆ. ಆತ ಈಕೆಗೆ ತಂದು ಕೊಡುವಷ್ಟರಲ್ಲಿ ಈ ಒಂದು ತಂದು ಕೊಡೋ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಒಬ್ರು ಕಾಲ್ ಮಾಡ್ತಾರೆ, ಆತನ ಸಹೋದರರಿಗೆ ಮಾಹಿತಿಯನ್ನ ನೀಡ್ತಾರೆ. ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಏನು ಇರ್ಫಾನ್ ಭೀಕರವಾಗಿ ತನ್ನ ಹೆಂಡತಿಯನ್ನ ಬಂದು ಪೊಲೀಸರಿಗೆ ಶರಣಾಗಿರುವಂತದ್ದು. ಇದು ನಿಜಕ್ಕೂ ನಾಚಿಕೆಗೇಡಿನ ಪ್ರಕರಣ ರಾಹುಲ್. ಯಾಕಂತಂದ್ರೆ ಏನು ಹೆಂಡತಿಗೆ ಕೆಲಸಕ್ಕೆ ಹೋಗು, ನೀನ್ ದುಡ್ದು ಮನೆ ನಡೆಸು ಅನ್ನೋ ಒಂದು ಮಾತನ್ನ ಗಂಡ ಹೇಳ್ತಾನ ಅಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ಒಂದು ಸಂಗತಿ ರಾಹುಲ್ ಇದು. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.